ಕೇಸ್ ನಿಮ್ಮ ಜೊತೆ ಯಾರೂ ಇಲ್ಲ, ನೀವು ಒಬ್ಬರೇ ಇರ್ತೀರಾ ಅಂದರೆ ನೀವು ಯಾವುದಾದ್ರೂ ಒಂದು ವಿಷಯನ ಅಭ್ಯಾಸ ಮಾಡ್ಕೊಳ್ಬೇಕು. ಕೆಲವು ಹಾಬೀಸ್ನ ಡೆವಲಪ್ ಮಾಡ್ಕೊಳ್ಳಿ. ಈ ಹಾಬೀಸಲ್ಲಿ ಬುಕ್ ಓದೋದು ಒಂದು ಬೆಸ್ಟ್ ಹಾಬಿ. ಯಾವಾಗಲೂ ನಿಮ್ಮ ಸುತ್ತ ಕೆಲವು ಬುಕ್ಸ್ನ ಇಟ್ಕೊಳ್ಳಿ. ಇನ್ನೂ ಕೆಲವು ಹಾಬೀಸ್ ಲೈಕ್ ಟ್ರೆಕ್ಕಿಂಗ್ ಹೋಗೋದು, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಡ್ಯಾನ್ಸಿಂಗ್, ಸಿಂಗಿಂಗ್, ಕ್ಲೈಂಬ್ ಮಾಡೋದು, ಪಾಟರಿ ಡಿಸೈನ್ ಮಾಡೋದು, ಪೇಂಟಿಂಗ್, ಇವೆಲ್ಲ ಅದ್ಭುತವಾದ ವಿಷಯಗಳು. ಫೋಟೋಗ್ರಫಿ ಸಹ ತುಂಬ ಇಂಟ್ರೆಸ್ಟಿಂಗ್ ಆದ ಹ್ಯಾಬಿಟ್. ಆ್ಯಂಡ್ ಯೋಗ. ಜನರು ಯೋಗದಲ್ಲಿ ಖಂಡಿತ ಇಂಟ್ರೆಸ್ಟ್ನ ಡೆವಲಪ್ ಮಾಡಲೇಬೇಕು. ಯೋಗದಲ್ಲಿ ಕೆಲವು ಟೆಕ್ನಿಕ್ಸ್ ಇದೆ, ಅದು ನಿಮ್ಮ ಎನರ್ಜಿ ಲೆವೆಲ್ನ ಅಪ್ಲಿಫ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಡೌನ್ವರ್ಡ್ಸ್ ಹೋಗೋ ಬದಲು ಎನರ್ಜಿನ ಅಪ್ವರ್ಡ್ ಆಗಿ ಶಿಫ್ಟ್ ಮಾಡ್ಬೋದು. ಈ ಟೆಕ್ನಿಕ್ಸಿಂದ ನಿಮ್ಮ ದೇಹದ ಮೇಲೆ, ನಿಮ್ಮ ಭಾವನೆಗಳ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಕಂಟ್ರೋಲ್ ಸಿಗುತ್ತೆ. ಯೋಗದಲ್ಲಿ ಹೀಗೆ ಹೇಳ್ತಾರೆ, ಚಲೇವಾತೆ ಚಲಂ ಚಿತ್ತಂ ನಿಶ್ಚಲೆ ನಿಶ್ಚಲಂ ಭವೇತ್ ಅಂತ. ವಾತ್ ಆ್ಯಂಡ್ ಚಿತ್ ಅಂದರೆ ನಿಮ್ಮ ಮೈಂಡ್ ಆ್ಯಂಡ್ ಬ್ರೆತ್ ಒಟ್ಟಾಗಿ ಟ್ರಾವೆಲ್ ಮಾಡುತ್ತೆ. ಇಲ್ಲೊಂದು ಒಳ್ಳೆ ಬ್ರೀತಿಂಗ್ ಟೆಕ್ನಿಕ್ ಇದೆ. ಅದರಲ್ಲಿ ನೀವು ಮೊದಲು ಕಂಪ್ಲೀಟಾಗಿ ಇನ್ಹೇಲ್ ಮಾಡಬೇಕು ಆ್ಯಂಡ್ ಸ್ಲೋ ಆಗಿ ಎಕ್ಸೇಲ್ ಮಾಡಿ. ನಂತರ ನಿಮ್ಮ ಹೊಟ್ಟೆನ ಒಳಗೆ ಎಳ್ಕೊಂಡು ನಿಮ್ಮ ಬ್ರೀತ್ನ ಹಾಗೆ ಹೋಲ್ಡ್ ಮಾಡಬೇಕು. ನೀವು ಕಂಫರ್ಟಬಲ್ ಆಗಿ ಫೀಲ್ ಆಗೋವರೆಗೂ ನಿಮ್ಮ ಬ್ರೀತ್ನ ಹೋಲ್ಡ್ ಮಾಡ್ಕೊಳ್ಳಿ ಆ್ಯಂಡ್ ರಿಲ್ಯಾಕ್ಸ್ ಆಗಿ. ಈ ಟೆಕ್ನಿಕ್ನ ಶೂನ್ಯಕ ಅಂತ ಹೇಳ್ತಾರೆ. ಇದು ನಿಮ್ಮ ಎನರ್ಜಿನ ಅಪ್ಲಿಫ್ಟ್ ಮಾಡೋಕ್ಕೆ ಒಂದು ಒಳ್ಳೆ ಟೆಕ್ನಿಕ್. ಎರಡನೇ ಟೆಕ್ನಿಕ್ ಉದ್ದೀಯಾನ ಬಂಧ. ಇದರಲ್ಲಿ ನೀವು ಪದ್ಮಾಸನದಲ್ಲಿ ಕುಳಿತುಕೊಳ್ತೀರಾ. ಇನ್ ಕೇಸ್ ಆಗಿಲ್ಲ ಅಂದರೆ ಸುಖಾಸನದಲ್ಲಿ ಕುಳಿತುಕೋಬೋದು. ನಿಮ್ಮ ಮೊಣಕಾಲನ್ನು ನಿಮ್ಮ ಹಸ್ತದಿಂದ ಹೋಲ್ಡ್ ಮಾಡಿ ಆ್ಯಂಡ್ ಸ್ವಲ್ಪ ಮುಂದೆಗೆ ಬೆಂಡಾಗಿ. ಇವಾಗ ಇನ್ಹೇಲ್ ಮಾಡಿ. ಬ್ರೀತೌಟ್ ಮಾಡುವಾಗ ನಿಮ್ಮ ಮೊಣಕಾಲಿಗೆ ನಿಮ್ಮ ಹಸ್ತದಿಂದ ಪ್ರೆಷರ್ ಕೊಡಿ ಆ್ಯಂಡ್ ನೀವು ಕಂಪ್ಲೀಟಾಗಿ ಬ್ರೀತೌಟ್ ಮಾಡುವಾಗ ನಿಮ್ಮ ಹೊಟ್ಟೆನ ಎಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಲ್ಲಿ ನೀವು ನಿಮ್ಮ ಅನಲ್ ಮಸಲ್ನ ಸಹ ಟೈಟಾಗಿ ಕಾಂಟ್ರಾಕ್ಟ್ ಮಾಡಬೇಕು. ಅದನ್ನು ಅಶ್ವಿನಿ ಮುದ್ರಾ ಅಂತಾರೆ. ಆ್ಯಂಡ್ ನಿಮ್ಮ ಚಿನ್ನನ ಜೋಗ್ಯುಲರ್ ವೇನ್ಗೆ ಟಚ್ ಮಾಡಬೇಕು. ಆ ಪೊಸಿಷನಲ್ಲೇ ಸ್ವಲ್ಪ ಹೊತ್ತು ಇರಿ. ನಂತರ ರಿಲ್ಯಾಕ್ಸ್ ಆಗಿ ನಿಮ್ಮ ಅನಲ್ ಮಸಲ್ನ ರಿಲ್ಯಾಕ್ಸ್ ಮಾಡಿ. ನಂತರ ಇನ್ಹೇಲ್ ಮಾಡಿ. ಇದನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಮಾಡಬೇಕು. ನಿಮ್ಮ ಎನರ್ಜಿನ ಕಂಟ್ರೋಲ್ ಮಾಡೋಕ್ಕೆ ಇದೊಂದು ಒಳ್ಳೆ ಟೆಕ್ನಿಕ್.